ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ದಕ್ಷಿಣ ದಿಕ್ಕಿನ ಮೂಲೆ ಮೂಲೆಗಳಲ್ಲಿ ಸೀತೆಯನ್ನು ಹುಡುಕಾಯಿತು. ಆದರೆ ಎಲ್ಲೂ ಸೀತೆ ಕಾಣಲಿಲ್ಲ. ಎಲ್ಲರಿಗೂ ಯೋಚನೆ ಆಯಿತು, ಆತಂಕ ಆಯಿತು. ಎಲ್ಲರೂ ಒಂದು ಪರ್ವತದ ಒಂದು ಕಡೆ ಕುಳಿತುಕೊಂಡ್ರು. ಮುಂದೇನು ಗತಿ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ಇದೇ ಚಿಂತೆ. ಆಗಲೇ ಸುಗ್ರೀವ ಕೊಟ್ಟಿರೋಂಥ ಅವಧಿ ಮುಗಿದು ಹೋಯಿತು, ಸೀತೆ ಸಿಕ್ಕಲಿಲ್ಲ. ನಾವು ಮುಂದೆ ಏನು ಮಾಡೋದು ಅಂತ ವಾನರರೆಲ್ಲ ಪರಸ್ಪರ ಮಾತಾಡ್ತಾ ಇದ್ದಾರೆ. ಆಗ ಯುವರಾಜ ಅಂಗದ ವಾನರನ್ನೆಲ್ಲ ಕುರಿತು ಮಾತಾಡ್ತಾನೆ. ನೋಡಿ, ಸೀತೆ ಸಿಕ್ಕಲಿಲ್ಲ, ಅವಧಿನೂ ಮುಗಿದು ಹೋಯಿತು. ಈಗ ನಾವು ಕಿಷ್ಕಿಂಧೆಗೆ ವಾಪಸ್ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸೀತೆಯನ್ನು ಹುಡುಕದೆ ನಾವು ಕಿಷ್ಕಿಂಧೆಗೆ ಹೋದರೆ ಸುಗ್ರೀವ ನಮ್ಮನ್ನು ಖಂಡಿತ ಬಿಡೋದಿಲ್ಲ. ಆದ್ದರಿಂದ ಕಿಷ್ಕಿಂಧೆಗೆ ಹೋಗುವ ಮಾತಂತೂ ದೂರ. ಒಂದು ಕೆಲಸ ಮಾಡೋಣ, ಇಲ್ಲೇ ನಾವೆಲ್ಲ ಈ ಸಮುದ್ರದ ತೀರದಲ್ಲಿ ಪ್ರಾಣ ಬಿಟ್ಬಿಡೋಣ. ಪ್ರಾಯೋಪವೇಶವನ್ನು ಮಾಡಿಬಿಟ್ಟು ಪ್ರಾಣ ಬಿಡೋದೇ ಒಳ್ಳೆಯದು ಅಂತ ಅಂಗದ ಹೇಳ್ತಾನೆ. ಅಂಗದನ ಮಾತನ್ನು ಕೇಳಿದಂಥ ಕೆಲವು ವಾನರರು ಇದಕ್ಕೆ ವಿರೋಧ ಮಾಡ್ತಾರೆ. ಕಿಷ್ಕಿಂಧೆಗೆ ಹೋಗೋದು ಬೇಡ, ಪ್ರಾಣ ಬಿಡೋದು ಬೇಡ. ನಾವೆಲ್ಲ ಈಗ ತಾನು ಹೊರಕ್ಕೆ ಬಂದ್ವಲ್ಲ, ಆ ರಿಕ್ಷಾ ಬಿಲ ಇದೆಯಲ್ಲ, ಸ್ವಯಂ ಪ್ರಭೆ ಇರುವಂಥ ಗುಹೆ, ಅದಕ್ಕೆ ಹೊರಟೋಗೋಣ. ಅಲ್ಲಿ ಯಥೇಚ್ಛ ಹಣ್ಣು ಹಂಪಲೆಲ್ಲ ಸಿಗುತ್ತೆ, ಆನಂದವಾಗಿದೆ. ಅಲ್ಲಿ ಯಾರೂ ನಮ್ಮನ್ನು ಬಂದು ಹಿಂಸಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೆಲ್ಲ ಅಲ್ಲಿಗೆ ಹೊರಟೋಗೋಣ ಅಂತ ಕೆಲವರು ಹೇಳಿದ್ರು. ಈ ಸಲಹೆಗೆ ಎಲ್ಲ ವಾನರರು ಒಪ್ಪಿಗೆ ಕೊಟ್ಬಿಟ್ರು. ವಾನರರಲ್ಲಿ ಈ ರೀತಿ ಪರಸ್ಪರ ಸಮಸ್ಯೆಗಳು, ಸಂದೇಹಗಳು ಎಲ್ಲ ಉಂಟಾಗಿದ್ದನ್ನು ಆಂಜನೇಯ ಸ್ವಾಮಿ ನೋಡ್ದ. ನಾನು ಈಗ ಪ್ರವೇಶ ಮಾಡದೇ ಇದ್ದರೆ ಇದು ಅನರ್ಥ ಆಗಿಬಿಡುತ್ತೆ ಅಂಥೇಳಿ ವಾನರನ್ನೆಲ್ಲ ಹೇಗಾದರೂ ಮಾಡಿ ಒಂದು ಸೇರಿಸಬೇಕು ಅಂಥೇಳಿ ಅಂಗದನಿಗೆ ಹೇಳ್ತಾನೆ, ಯುವರಾಜ, ನಿನ್ನ ಯೋಚನೆ ಸರಿ ಇಲ್ಲ. ನೀನು ಹೇಳ್ತೀಯ ಪ್ರಾಣವನ್ನು ಬಿಡೋದು ಅಂತ, ಅದು ತಪ್ಪದು. ಸುಗ್ರೀವ ನಮಗೆ ಆಜ್ಞೆ ಮಾಡಿದ್ದಾನೆ. ಸೀತೆ ಸಿಕ್ಕಲಿಲ್ಲ ಅಂತ ಹೇಳಿ ಅವನ ಹತ್ರಕ್ಕೆ ಹೋಗಿ ಕ್ಷಮೆ ಕೇಳೋದು ಒಳ್ಳೆಯದು. ಹನುಮಂತ ಹೇಳ್ತಾನೆ. ಆಮೇಲೆ ಹನುಮಂತ ಹೇಳ್ತಾನೆ, ನೀವೇನೋ ತಿಳ್ಕೊಂಡಿದ್ದೀರಿ, ಈ ಸ್ವಯಂ ಪ್ರಭೆಯ ಗುಹೆಯಲ್ಲಿ ನಮಗೇನು ಯೋಚನೆ ಇಲ್ಲ, ನಾವು ಸುರಕ್ಷಿತವಾಗಿರಬಹುದು ಅಂತ. ಖಂಡಿತ ತಪ್ಪು. ಲಕ್ಷ್ಮಣ ಮಹಾಪರಾಕ್ರಮಿ. ಅವನು 3 ಲೋಕದಲ್ಲಿ ಎಲ್ಲೇ ಇದ್ದರೂ ಅವನ ಬಾಣ ಇದೆಯಲ್ಲ, ಅದು ಎಂಥವ್ರನ್ನೂ ಸಂಹಾರ ಮಾಡಿಬಿಡುತ್ತೆ. ಆದ್ದರಿಂದ ಆ ಗುಹೆನೂ ನಮಗೆ ಕ್ಷೇಮ ಅಲ್ಲ. ನೀವೆಲ್ಲ ತಿಳ್ಕೊಂಡಿರೋ ರೀತಿ ಸುಗ್ರೀವ ಕೆಟ್ಟವನಲ್ಲ, ಅವನು ಧರ್ಮಾತ್ಮ. ರಾಮನ ಸೇವೆಗೋಸ್ಕರ ಅವನು ಈ ರೀತಿ ಒಂದು ಕಟ್ಟಾಜ್ಞೆಯನ್ನು ಮಾಡಿದ್ದಾನೆ. ನಾವೆಲ್ಲ ಕಿಷ್ಕಿಂಧೆಗೆ ವಾಪಸ್ ಹೋಗೋದೇ ಒಳ್ಳೆಯದು, ಸುಗ್ರೀವನಿಗೆ ಸೀತೆ ಸಿಕ್ಕಲಿಲ್ಲ ಅಂತ ಹೇಳೋದೇ ಒಳ್ಳೆಯದು ಅಂತ ಹನುಮಂತ ಎಲ್ಲ ವಾನರರಿಗೆ ಹೇಳ್ತಾನೆ. ಆದರೂ ಹನುಮಂತನ ಈ ವಿನಯಪೂರ್ವಕವಾದಂಥ ಮಾತು ಅಂಗದನಿಗೆ ಒಪ್ಪಲಿಲ್ಲ. ನಾನು ಕಿಷ್ಕಿಂಧೆಗೆ ವಾಪಸ್ ಬರೋದಿಲ್ಲ ಅಂತ ಹೇಳಿ ನೆಲದಲ್ಲಿ ದರ್ಬೆಯನ್ನು ಹಾಕ್ಕೊಂಡು ಅದರ ಮೇಲೆ ಮಲಗಿಬಿಡ್ತಾನೆ. ನಾನು ಇಲ್ಲೇ ಪ್ರಾಣ ಬಿಡ್ತೀನಿ ಅಂತ. ನೀವೆಲ್ಲ ಬೇಕಾದರೆ ಕಿಷ್ಕಿಂಧೆಗೆ ಹೋಗಿ ರಾಮ ಲಕ್ಷ್ಮಣರಿಗೆ ನನ್ನ ಪ್ರಣಾಮವನ್ನು ತಿಳಿಸಿ ಸುಗ್ರೀವನಿಗೆ ಹೇಳಿ ನಾನಂತೂ ಇಲ್ಲೇ ಪ್ರಾಣ ಬಿಡ್ತೀನಿ ಅಂತ ನಿಶ್ಚಯ ಮಾಡಿಬಿಟ್ಟು ಅವನು ಸಮುದ್ರದ ತೀರದಲ್ಲಿ ದರ್ಬೆಯ ಮೇಲೆ ಮಲಗಿಬಿಡ್ತಾನೆ. ಇದನ್ನು ನೋಡಿದಂಥ ಉಳಿದ ವಾನರರಿಗೆಲ್ಲ ತುಂಬ ದುಃಖ ಆಗೋಯ್ತು. ಹೇಗೆ ಯುವರಾಜನ ಬಿಟ್ಟು ಕಿಷ್ಕಿಂಧೆಗೆ ಹೋಗೋದು? ನಾವು ಕಿಷ್ಕಿಂಧೆಗೆ ಹೋಗೋದಿಲ್ಲ, ನಾನು ನಿನ್ನ ಜೊತೆ ಇದ್ದು ಪ್ರಾಣವನ್ನು ಬಿಡ್ತೀವಿ ಅಂಥೇಳಿ
ಎಲ್ಲ ವಾನರರು ಸಮುದ್ರ ತೀರದಲ್ಲಿ ಅಲ್ಲೇ ಮಲಗಿಬಿಡ್ತಾರೆ. ಮಲಗಿದ್ದಾಗ ಪರಸ್ಪರ ಒಬ್ಬರೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ದಶರಥನ ಪುತ್ರ ಆದಂಥ ರಾಮ ವನವಾಸಕ್ಕೆ ಬಂದಿದ್ದು, ವನವಾಸದಲ್ಲಿ ಸೀತಾಭರಣ ಆಗಿದ್ದು, ಅಲ್ಲಿಂದ ಸುಗ್ರೀವನ ಸಖ್ಯ ಆಗಿದ್ದು, ವಾಲಿಯ ವಧೆ ಆಗಿದ್ದು, ಜಟಾಯುವಿನ ಮೋಕ್ಷ ಆಗಿದ್ದು, ಸೀತಾನ್ವೇಷಣೆಗಾಗಿ ಸುಗ್ರೀವ 4 ದಿಕ್ಕುಗಳಲ್ಲಿ ವಾನರನ್ನೆಲ್ಲ ಕಳಿಸಿದ್ದು, ಈ ಎಲ್ಲ ವೃತ್ತಾಂತವನ್ನು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ. ವಾನರರ ಈ ಮಾತುಗಳನ್ನೆಲ್ಲ ವಿಂಧ್ಯ ಪರ್ವತದ ಗುಹೆಯಲ್ಲಿ ಕೂತಿದ್ದಂತಹ ಸಂಪಾತಿ ಅನ್ನುವಂತಹ ಒಂದು ಗೃದ್ರ ಗಮನಿಸ್ತು. ಅದಕ್ಕೆ ಬಹಳ ಕಾಲದಿಂದ ಆಹಾರ ಇರಲಿಲ್ಲ. ಅದಕ್ಕೆ ಇಷ್ಟೊಂದು ವಾನರನ್ನು ನೋಡಿಬಿಟ್ಟು ತುಂಬ ಸಂತೋಷ ಆಗೋಯಿತು. ಇಂಥ ಒಂದು ಅವಕಾಶ ನಂಗೆ ಸಿಕ್ತಲ್ಲ ಅಂಥೇಳಿ ಅದೇನು ಮಾಡೋದು, ತವಳ್ಕೊಂಡು ಬಂದು ಶಿಖರದ ಮೇಲೆ ಬಂದು ಕೊಟ್ಕೊಂಡು, ಅದು ಒಳ್ಳೆಯ ಭೀಮಕಾಯದ ಆ ಗೃದ್ರ ಕೂತ್ಕೊಂಡು ಎಲ್ಲರನ್ನೂ ನೋಡ್ತಾ ಇದೆ. ವಾನರರಿಗೆಲ್ಲ ತುಂಬ ಭಯ ಆಗ್ಬಿಡ್ತು. ಅಂಗದ ಅವಾಗ ಹೇಳ್ದ, ವಾನರರೇ ನೋಡಿ, ಯಮದೂತ ಈಗಾಗಲೇ ನಮ್ಮನ್ನು ತಿನ್ನೋಕೆ ಬಂದುಬಿಟ್ಟಿದ್ದಾನೆ. ಆ ಜಟಾಯು ಇದ್ನಲ್ಲ, ಅವನೇ ಪುಣ್ಯವಂತ. ರಾವಣನೊಡನೆ ಹೋರಾಡಿ ರಾಮ ಸೇವೆಗಾಗಿ ತನ್ನ ಪ್ರಾಣವನ್ನೇ ತೆತ್ತ. ಆ ಜಟಾಯುವಿನಂತೆ ನಾವು ಈಗ ಸಾಯಲು ಸಿದ್ಧರಾಗೋಣ ಅಂತ ಅಂಗದ ಹೇಳ್ತಾನೆ. ಈ ಜಟಾಯು ಅಂತ ಶಬ್ದ ಕೇಳಿದ ತಕ್ಷಣ ಸಂಪಾತಿಯ ಕಿವಿಗಳು ನಿಮಿರೋದವು. ತನ್ನ ಪ್ರೀತಿಯ ತಮ್ಮ ಜಟಾಯುವಿಗೆ ತನ್ನ ಸ್ನೇಹಿತ ದಶರಥನ ಮಗ ರಾಮನಿಗೂ ಹೇಗೆ ಪರಿಚಯ ಆಯಿತು ಅಂತೆಲ್ಲ ಕುತೂಹಲ ಉಂಟಾಯಿತು. ಆ ಗೃಧರಾಜ ವಾನರನ್ನು ಕುರಿತು ಹೇಳುತ್ತೆ, ನೋಡಿ, ನನ್ನನ್ನು ಈ ಶಿಖರದಿಂದ ಕೆಳಗಿಳಿಸಿ, ನೀವು ಅದೇನೋ ಜಟಾಯುವಿನ ಮಾತು ಹೇಳ್ತಾ ಇದ್ದೀರಲ್ಲ, ಅದೇನಾಯಿತು ಸ್ವಲ್ಪ ವಿವರವಾಗಿ ನನಗೆ ಹೇಳಿ ಅಂತ ಸಂಪಾತಿ ವಾನರರಿಗೆ ಹೇಳ್ತೆ. ಸಂಪಾತಿಯ ಮಾತುಗಳಲ್ಲಿ ವಾನರರಿಗೆ ನಂಬಿಕೆ ಬರೋದಿಲ್ಲ. ತಮ್ಮನ್ನೆಲ್ಲ ತಿನ್ನಬೇಕು ಅಂತ ಇದೇನೋ ಒಂದು ಹಂಚಿಕೆ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ಬಿಡುತ್ತೆ. ಆಗ ಅಂಗದ ಹೇಳ್ತಾನೆ, ಹೇಗಿದ್ದರೂ ನಾವು ಸಾಯೋದಕ್ಕೆ ಸಿದ್ಧವಾಗಿದ್ದೇವೆ, ನಮ್ಮಿಚ್ಛೆ ಬೇಗ ಪೂರ್ಣ ಆಗಲಿ ಅಂತ ಹೇಳಿ ಆ ಸಂಪಾತಿಯನ್ನು ಕೆಳಗಿಳಿಸಿ ಜಟಾಯುವಿನ ಬಗ್ಗೆ ಎಲ್ಲ ವಿವರಗಳನ್ನು ಅಂಗದ ಹೇಳ್ತಾನೆ. ಅಂಗದ ಸಂಪಾತಿಯನ್ನು ಕುರಿತು ಹೇಳೋ ಮಾತುಗಳಿದು. ರಾಮ ಲಕ್ಷ್ಮಣರು ಸೀತೆಯೊಡನೆ ಕಾಡಿಗೆ ಬಂದರು. ಅಲ್ಲಿ ಅವರಿಗೆ ಜಟಾಯುವಿನ ಸ್ನೇಹ ಆದದ್ದು, ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗಿದ್ದು, ಆಗ ಸೀತೆಯ ಸಹಾಯಕ್ಕಾಗಿ ಕೂಗಿದ್ದು, ಜಟಾಯು ಬಂದು ರಾವಣನೊಡನೆ ಹೋರಾಡಿದ್ದು, ಮುಂದೆ ಆ ಜಟಾಯು ಪ್ರಾಣ ಬಿಟ್ಟಿದ್ದು, ಇದೆಲ್ಲ ಸಂಗತಿಗಳನ್ನು ಅಂಗದ ಸಂಪಾತಿಗೆ ಹೇಳ್ತಾನೆ. ಜಟಾಯುವಿನ ಸಾವಿನ ಸುದ್ದಿಯನ್ನು ಕೇಳಿದಂತಹ ಅಣ್ಣ ಸಂಪಾತಿಗೆ ತೀವ್ರ ದುಃಖ ಆಗಿಬಿಡುತ್ತೆ. ವಾನರರಿಗೆಲ್ಲ ಹೇಳ್ತಾನೆ, ನನ್ನನ್ನು ಸಮುದ್ರದ ದಂಡೆ ಕರ್ಕೊಂಡು ಹೋಗಿ, ನಾನು ಸಮುದ್ರದಲ್ಲಿ ಸ್ನಾನ ಮಾಡ್ತೀನಿ, ಜಟಾಯುವಿಗೆ ಜಲತರ್ಪಣ ಕೊಡ್ತೀನಿ, ಅನಂತರ ಸೀತೆ ಇರುವಂಥ ಸ್ಥಳವನ್ನು ನಿಮಗೆ ಹೇಳ್ತೀನಿ, ನನ್ನ ವೃತ್ತಾಂತವನ್ನೆಲ್ಲ ನಿಮಗೆ ಹೇಳ್ತೀನಿ ಅಂತ ಸಂಪಾತಿ ಹೇಳುತ್ತೆ. ಮುಂದಿನ ರಾಮಕತೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ ಸೀಮಾ